ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಅಕ್ಕ ಮನೆಯಲ್ಲಿ ಕ್ರಿಸ್ಮಸ್. ಅಕ್ಕ ಮನೆಯಲ್ಲಿ ಅಕ್ಕ ಅವರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದೆ. ಸೊ ಹಾಗಾಗಿ ಅವ್ರ ಮನೇಲಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ ಈ ವರ್ಷದಲ್ಲಿ. ಅಂದರೆ ಈ ವರ್ಷ ನಾಳೆ ನಾವು ನಮ್ಮ ಮನೇಲಿ ಮಾಲೆ ಹಾಕಿದ್ದಾರೆ ನಮ್ಮ ಇದನ್ನ. ಸೊ ಹಾಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಅವ್ರ ಮನೇಲಿ ನಾನ್ ವೆಜ್ ಮಾಡಿದ್ರು ವರ್ಷ ವರ್ಷ ನಮ್ಮ ಮನೇಲಿ ಹೀಗೆ ಆಗುತ್ತೆ. ಸೊ ವರ್ಷ ವರ್ಷ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ರು ನೀವು ಯಾವಾಗಲೂ ಹೀಗೆ ಮಾಡ್ತೀರಾ, ನಾನ್ ವೆಜ್ ತಿನ್ನಲ್ಲ, ಏನಿಲ್ಲ, ಹಾಗೆ ಹೀಗೆ ಅಂತಾರೆ. ಸೊ ಏನೋ ಒಂದು ರೀಸನ್ ಇರುತ್ತೆ. ಲಾಸ್ಟ್ ಇಯರ್ ಗುರುವಾರ ಆಗಿತ್ತು. ಸೊ ನಾನು ಗುರುವಾರ ತಿನ್ನಲ್ಲ ಅಂತ ನನಗೆ ಮತ್ತೆ ಸಪ್ರೇಟಾಗಿ ಮಾಡಿದರು. ಸೊ ಈ ವರ್ಷ ಕೂಡ ಹಾಗೆ ಆಗಿದೆ. ಸೊ ಏನು ತಿನ್ನೋಕ್ಕಾಗಲ್ಲ. ಆದರೂ ಅವ್ರು ಮಾಡ್ಕೊಳ್ಳಿ, ಸೆಲೆಬ್ರೇಷನ್ ಅವ್ರು ಮಾಡ್ಕೊಳ್ಳಿ. ಸೊ ಅವರು ಹೇಳಿದ್ದಾರೆ, ನಿನ್ನೆ ನಾನು ಕೇಕ್ ಮಾಡಿದ್ದೆ, ಪ್ಲಮ್ ಕೇಕು ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ನನಗೂ ಕೂಡ ಮಾಡಿಕೊಡಿ, ಹಬ್ಬಕ್ಕೆ ಬೇಕು ಅಂತ ಹೇಳಿದ್ರು. ಸೊ ಇನ್ನೇನು ಆರ್ಡ್ರ್ ಮಾಡೋದು, ಮನೇಲಿ ನೀನೇ ಮಾಡಿಬಿಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಹೋಗಿ ಪಟ್ ಅಂತ ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲಮ್ ಕೇಕು 1.5 kg ಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡೋಣ, ಸ್ವಲ್ಪ ಅವ್ರಿಗೂ ಯೂಸ್ ಆಗುತ್ತೆ ಅಲ್ವಾ. ಸೊ ಎಲ್ಲ ತೊಗೊಂಬಂದಿರ್ತೀವಿ, ಬಂದು ಮಾಡಿಕೊಡು ಅಂತ ಹೇಳಿದ್ದಾರೆ. ಸೊ ಮಾಡಿಬಿಟ್ಟು ಹಾಗೆ ಅವ್ರ ಮನೇಲಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಹೋಗೋಣ. ಈಗ ಡೆಕೋರೇಷನ್ ಮಾಡಿದ್ದಾರೆ ಮನೇಲಿ ಅಷ್ಟೇ. ಆಮೇಲೆ ಇವಾಗ ಕೇಕ್ ಒಂದು ರೆಡಿ ಮಾಡಿಕೊಟ್ಬಿಡೋಣ. ಆಮೇಲೆ ನಾಳೆ ಫುಲ್ ಡೆಕೋರೇಷನ್ ಆಗೋಗುತ್ತಂತೆ. ಸೊ ಆಮೇಲೆ ನಾಳೆ ಇಟ್ಕೊಳ್ಳೋಣ. ಏನು ಮಾಡ್ತಿಲ್ಲ ನಾನು. ಬಸಿ ಬಾ ಇಲ್ಲಿ ಬಾ. ನಮ್ಮ ಹುಲಿ ಟೈಗರ್ ಇಲ್ಲಿ ಬಲೂನ್ಸ್ ಸ್ಟಾರ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ರೆಡಿ ಮಾಡಿಲ್ಲ. ಕೇಕ್ಗೆ ಎಲ್ಲ ತಂದು ಇಟ್ಕೊಂಡಿದ್ದಾರೆ, ರೆಡಿ ಮಾಡಿಬಿಡೋಣ. ಈಗ ನಾನು 4 ಕಪ್ಪಷ್ಟು ತೊಗೋತಾ ಇದ್ದೀನಿ. ಅಂದರೆ 1/4 kg ಮಾಡೋಣ ಅಂತ. ಫಸ್ಟ್ ಸ್ವಲ್ಪ ಇದು ಮಾಡ್ಕೊಂಬಿಡೋಣ. ಈಗ ನಾನು 3/4 kg ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನು ಕುಕ್ಕಿಂಗ್ ಸೋಡಾ ಹಾಕ್ಕೋಬೇಕು. ಅಂದರೆ ನಾವು 1/4 kg ಮೈದಾಗೆ 1/4 ಟೀ ಸ್ಪೂನ್ ಹಾಕ್ಕೋತೀವಿ. ಇದು ಅಡುಗೆ ಸೋಡಾ 1 ಟೀ ಸ್ಪೂನ್ ಬೇಕು. ಹಾಗೆ ಬೇಕಿಂಗ್ ಪೌಡರು ನಾವು 1/4 kgಗೆ 1 ಸ್ಪೂನ್ ಲೆಕ್ಕ. ಸೊ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಒಂದು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೊಂದು 1/4 kg ನಾನು ಎತ್ತಿಟ್ಟಿದ್ದೀನಿ. ನಾನು ಫುಲ್ಲು ಇಷ್ಟು ಬಳಸಿಲ್ಲ. 1 kg ಪ್ಯಾಕೆಟಲ್ಲಿ 1/4 kg ಎತ್ತಿಟ್ಟಿದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅಂದರೂ ಕೂಡ ಇದು ಸರಿ ಹೋಗುತ್ತೆ. 1 ಸ್ಪೂನ್ ಅಷ್ಟು. ಸ್ವಲ್ಪ ಲವಂಗ ಹಾಕ್ಕೊಳ್ಳೋಣ. ನೋಡಿ, ಇದು 1/4 kg ಬೇಕಾಗಿರೋದು. ಬರೋದೇ ಇಲ್ಲ ಇದು ಈ ಸ್ಪೂನ್ಗೆ, ಕೈಯಲ್ಲಿ ಕಟ್ಟಿ ನೋಡಿ. 1.5 ಟೇಬಲ್ ಸ್ಪೂನ್ ಅಷ್ಟು ನಾನು ಲವಂಗ ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನು ನಾವು 1/4 kgಗೆ ಯೂಸ್ ಮಾಡೋ ಥರ ಮೆಜರ್ಮೆಂಟಲ್ಲಿ 3/4 kgಗೆ 1.5 ಟೇಬಲ್. ಹಾಗೆ ನಾನು 4 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ನೋಡಿ, ನಾನು ಇಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಕೌಂಟ್ ಮಾಡಿಲ್ಲ, ನಾನು ಸ್ಪೂನಲ್ಲಿ ಹಾಗೆ ತೆಕ್ಕೊಂಡೆ. ಇದಿಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ನಾನು ಕ್ಯಾರಮೆಲ್ ಮಾಡ್ಕೊಳ್ಳೋಕ್ಕೆ ಶುಗರ್ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ನಾವು 1/4 kg ಅಂದರೆ 1/4 kg ಲೆಕ್ಕ. ನೋಡಿ, ಇದು ಅಂದರೆ 1.5 ಕಪ್ ಆಗುತ್ತೆ. ನೋಡಿ, ಇದಿಷ್ಟು ಶುಗರ್ ಬೇಕಾಗುತ್ತೆ. ಈಗ ನಾನು ಶುಗರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ನೀರು ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಮೆಲ್ಟ್ ಆಗಿರೋದಿಲ್ಲ. ಇದು ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದೆಯಲ್ಲ, ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಹಾಗೆ ನಾವು ಇದರಲ್ಲಿ ಈ ಥರ 3 ಕಪ್ ಅಷ್ಟು, ಅಂದರೆ ಅರ್ಧ ಕಪ್ಪು 1.5 ಕಪ್ಪು ಶುಗರ್ ಪೌಡ್ರ್ ಮಾಡ್ಕೋಬೇಕು. ಈಗ ಇದನ್ನು ನೋಡಿ, ಸ್ವಲ್ಪ ಕರಗ್ತಾ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕರಗ್ತಾ ಇದೆ. ಈಗ ಶುಗರ್ ಪೌಡರ್ ಆಯಿತು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನೀಟಾಗಿ ಎಲ್ಲ ಕರಗಿಬಿಟ್ಟು ಶುಗರು ಸಿರಪ್ ಆಗಿದೆ. ನೀಟಾಗಿ ಕ್ಯಾರಮೆಲ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನೀಟಾಗಿ ಒಂದು ಅದಕ್ಕೆ ಬರುತ್ತೆ. ಅಲ್ಲಿವರೆಗೂ ನೀಟಾಗಿ ತಿರುಗಿಸ್ತಾ ಇರಬೇಕು. ಈ ಥರ ನೀಟಾಗಿ ಹಿಂಗೆ ಬರ್ತಾ ಇರುತ್ತೆ. ನೀಟಾಗಿ ಇದು ಮಾಡ್ಕೊಳ್ಳಿ, ತಿರುಗಿಸ್ತಾ ಇರಿ. ಸ್ಟವ್ ಕಮ್ಮಿ ಮಾಡ್ಕೊಂಬಿಡಿ. ಈಗ ನಾವು ನೀರನ್ನು ಸೇರಿಸ್ಕೊಂಡು
ನೀರು ಹಾಕ್ಕೊಂಡಾಗಿದೆ. ಈಗ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಎಲ್ಲ ಕರಗುತ್ತೆ ನೋಡಿ, ಈ ಥರ ಗಟ್ಟಿ ಇರೋದು ಇದೆಲ್ಲ ಕರಗೋಗ್ಬಿಡುತ್ತೆ. ಈಗ ನಾವು ಯಾವುದ್ರಲ್ಲಿ ಕೇಕ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಬಟರ್ ಪೇಪರ್ನ ಹಾಕ್ಕೊಳ್ಳೋಣ. ಬಟರ್ ಪೇಪರ್ ಇಲ್ಲ ಅಂದರೆ ನಾವು ಅದಕ್ಕೆ ಮೈದಾನ ಅಪ್ಲೈ ಮಾಡ್ಕೋಬೋದು. ಈಗ ನಾನೀಗ ಡ್ರೈ ಫ್ರೂಟ್ಸ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧದಷ್ಟು. ಹಾಗೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ತೇನೆ, ಒಂದು ದ್ರಾಕ್ಷಿ. ಹಾಗೆ ನಾನು ನೋಡಿ ಬ್ಲ್ಯಾಕ್ ಕಲರ್ ಗ್ರೇಪ್ಸ್ ಇದು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಹಾಗೆ ನಾನು ಫ್ರೂಟಿ ಕೂಡ ಸೇರಿಸ್ತಾ ಇದ್ದೀನಿ ಫುಲ್ಲು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬೇಡ, ಚೆನ್ನಾಗಿ ಕುದಿಬೇಕಿದು. ಇವಾಗ ಎಗ್ಗನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾವು 3/4 kg ಅಲ್ವಾ, ಹಾಗಾಗಿ ನಾನು 6 ಎಗ್ ತಗೋತಾ ಇದ್ದೀನಿ. ನೋಡಿ 6 ಎಗ್ಗು. ಈಗ 6 ಎಗ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು 2 ನಿಮಿಷ. ಈಗ ಎಗ್ ಮಿಕ್ಸಿ ಮಾಡಾಗಿದೆ. ಇವಾಗ ನಾವು ಇದಕ್ಕೆ ನಾನು 3 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ ಸೇರಿಸ್ತಾ ಇದ್ದೀನಿ. ನೋಡಿ ಇದು ನೀನು ಕಾಣಿಸ್ತೀನಿ. ಈಗ ಶುಗರ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ 1 ಕಪ್ಪಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. 1.5 ಕಪ್ ಬೇಕು ನಮಗೆ. ಎಲ್ಲ ಮಿಕ್ಸಿ ಮಾಡ್ಕೊಂಡಾಗಿದೆ. ಈಗ ನೋಡಿ ಈ ಥರ ಇರಬೇಕು ನೋಡಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಸೊ ಇದನ್ನು ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. ಆಮೇಲೆ ಮಿಕ್ಕಿದ್ದು ಮತ್ತೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋದಕ್ಕೆ ಬಿಡಿ. ಹಾಗೆ ನೋಡಿ, ಇಷ್ಟಾದರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಗೆ ಇರಬೇಕು, ತುಂಬ ಡ್ರೈ ಆಗೋವರೆಗೂ ಮಾಡಬೇಕು. ಅಷ್ಟಿದ್ರೆ ಸಾಕಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಆನ್ ಮಾಡಿಕೊಂಡು ನೋಡಿ ಈ ಥರ ಒಂದು ಸ್ಟ್ಯಾಂಡ್ ಹಾಕ್ಕೋಬೇಕು. ಸ್ವಲ್ಪ ಹೀಟ್ ಮಾಡ್ಕೋಬೇಕು ಒಂದು 5 ನಿಮಿಷ 10 ನಿಮಿಷ. ಸ್ಟವ್ನ ಆನ್ ಮಾಡಿಕೊಂಡು ನಾನು ಕುಕ್ಕರ್ ಕ್ಯಾಪ್ನ ಹಾಕಿ ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ. ಅಷ್ಟರಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಒಂದು ಪಾತ್ರೆ ಸೇರಿಸ್ಕೋಬೇಕಂದ್ರೆ ಚಿಕ್ಕದಿದೆಯಲ್ವ, ಸೊ ಹಾಗಾಗಿ ದೊಡ್ಡ ಪಾತ್ರೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ಈಗ ಈ ಸ್ವಲ್ಪ ತಣ್ಣಗಾಗಿದೆ. ನಾವೀಗ ಇದನ್ನು ಸೇರಿಸ್ಕೊಳ್ಳೋಣ. ಎಗ್ಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮತ್ತೆ ಇನ್ನೊಂದ್ಸರಿ ಸ್ವಲ್ಪ ಸೇರಿಸ್ಕೊಳ್ಳೋಣ. ಒಂದೇ ಥರ ತಿರುಗಿಸ್ಕೊಳ್ಳಿ. ತಿರುಗಿಸುವಾಗ ಚೇಂಜ್ ಮಾಡ್ಕೋಬೇಡಿ. ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಅರ್ಧ ಸೇರಿಸ್ಕೋಬೇಕು, ಅಂದರೆ ಅದು ಮೇಲೆ ಉಕ್ಕುತ್ತಲ್ವಾ. ಇವಾಗ ನಾವು 2ಕ್ಕೆ ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ನಾವು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಮೇಲೆ ಹಾಕ್ಕೊಳ್ಳೋಣ, ಸುಮ್ಮನೆ ಗಾರ್ನಿಷ್ಗಾಗಿ ಥರ. ಈಗ ಸ್ವಲ್ಪ ಟಾಪ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ಬಬಲ್ಸ್ ಇದ್ದರೆ ಇದಾಗುತ್ತೆ. ಹಾಗೆ 2 ಕೂಡ ನೋಡೋಕ್ಕೆ ಚೆನ್ನಾಗಿದೆಯಲ್ಲ, ಕಲರ್ಫುಲ್ಲಾಗಿ. ಈಗ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೇನೆ ಇದನ್ನು ಕೂಡ ಇಡ್ತೇನೆ. ಸ್ವಲ್ಪ ಮೇಲೆ ಬಂದ್ಬಿಡುತ್ತೇನೋ ಅಲ್ವಾ, 2 ಇಟ್ಟರೆ ಅದು ಮೇಲೆ ಬಂದರೆ ಇದು ಕೂಡ ಮೇಲೆ ಟಚ್ ಆಗುತ್ತೇನೋ ಅಲ್ವೇನೆ. ಈಗ 2 ಇದಕ್ಕೆ ಸೇರಿಸಿದ್ದೀನಿ ಕುಕ್ಕರ್ಗೆ. ಸೊ ಈಗ ಕ್ಲೋಸ್ ಮಾಡೋಣ. ಆಮೇಲೆ ಒಂದು ಸ್ವಲ್ಪ ತೆಗೆದು ನೋಡ್ಕೊಳ್ಳಿ. ಕೆಳಗಡೆ ಪೋರ್ಷನಲ್ಲಿ ಮೇಲೆ ಬಂದುಬಿಟ್ಟಿದ್ರೆ ಜಾಸ್ತಿ ಇದು ಮೇಲೆ ಇರೋ ಪಾತ್ರೆ ಟಚ್ ಆಗುತ್ತೆ. ಈಗ ಕುಕ್ಕರಲ್ಲಿ ಇಟ್ಟಿದ್ದೀನಿ. 45 ಮಿನಿಟ್ಸು ಇಲ್ಲಾಂದರೆ 1 ಅವರ್ ಕೂಡ ಬೇಕಾಗುತ್ತೆ. ನೀವು ಇವಾಗ 2 ಸೆಟ್ ಇಟ್ಟಿರೋದ್ರಿಂದ ನಾನು ಲೇಟಾಗೂ ಆಗ್ಬೋದು.
ಸ್ವಲ್ಪ ಮಿಡಲಲ್ಲಿ ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಎಷ್ಟೊತ್ತು ಬೇಕೋ ನೋಡ್ಕೊಳ್ಳೋಣ. ಚೆಕ್ ಮಾಡೋಣ ಅಂತ ಓಪನ್ ಮಾಡಿ ನೋಡಿದೆ, ಇದು ಮೇಲೆ ಬಂದು ಹಾಗೆ ನೋಡಿ ಇದು ಕೂಡ ಫುಲ್ ಬಂದುಬಿಟ್ಟಿದೆ ಮೇಲಕ್ಕೆ. ಸೊ ಅದಕ್ಕೆ ಬೇರೆ ಕುಕ್ಕರಲ್ಲಿ ಹಾಕಿಡೋಣ ಅಂತ ತೆಕ್ಕೊಂಡಿದ್ದೀನಿ ನೋಡಿ. ಯಾಕೆಂದರೆ ಡಬಲ್ ಇಟ್ಟಿದ್ದೀವಲ್ಲ ಕುಕ್ಕರಲ್ಲಿ, ಸೊ ಫುಲ್ ಆಗಿಬಿಟ್ಟಿದೆ. ಈಗ 2 ಕುಕ್ಕರಲ್ಲಿ ಹಾಕ್ಬಿಟ್ಟಿದ್ದೀನಿ, ಇದೊಂದು ಕುಕ್ಕರ್ಗೆ ಇದಕ್ಕೊಂದು ಕುಕ್ಕರ್. ಇನ್ನೂ ಮೇಲೆ ಬಂದುಬಿಡುತ್ತೆ ಅದು, ನೋಡೋಣ ಹೇಗಾಗುತ್ತೋ. ಹಾಗೆ ಒಂದು ಹಾಲು ಕಾಯಿಸ್ತಾ ಇದ್ದಾರೆ, ಬೇಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ಬೇಡ, ತಲೆ ನೋವ್ತಾ ಇದೆ. ಕೇಕು ರೆಡಿ ಆಗಿದೆ ನೋಡಿ. ಈ ಥರ ಫೋರ್ಕಿಂದ ಈ ಥರ ನೋಡಿದ್ರೆ ನಮಗೆ ಈ ಥರ ಅಂಟ್ಕೋಬಾರ್ದು, ನೀಟಾಗಿ ಬರಬೇಕು ಸ್ಪೂನ್. ಹಾಗೆ ಇದು ಕೂಡ ಅಷ್ಟೇ, ಇದು ಕೂಡ ಆಗಿದೆ ನೋಡಿ, ಇದು ನೀಟಾಗಿ ಆಗಿದೆ. 1 hour ಟೈಮ್ ತೊಗೊಂಡಿದೆ ನೋಡಿ ಇದು ಎರಡೂ. ಕೆಲವೊಂದು 45 ಮಿನಿಟ್ಸ್ಗೆ ಆಗುತ್ತೆ, ಕೆಲವೊಂದು 1 hour ಕೂಡ ಟೈಮ್ ತೊಗೊಳುತ್ತೆ. ಈಗ ತೆಕ್ಕೊಂಡು ಕೆಳಗಡೆ ಇಟ್ಕೊಂಡ್ಬಿಡೋಣ, ಸ್ವಲ್ಪ ತಣ್ಣಗಾಗಲಿ. ಈ ಥರ ಸೈಡಲ್ಲಿ ಚಾಕು ಸಹಾಯದಿಂದ ನೀಟಾಗಿ ಇದು ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಕ್ರಿಸ್ಮಸ್ ಕೇಕ್ ನೋಡ್ರಿ, ಬೇಕ್ರಿಯಲ್ಲಿ ತರಿಸೋದು ಬಿಟ್ಟು ನನ್ನ ಕೈಯಲ್ಲೇ ಮಾಡಿಸಿ ಮುಗಿಸ್ಬಿಟ್ರು. ನೀಟಾಗಿ ಆಗಿದೆ. ಒಟ್ಟಿನಲ್ಲಿ ಹ್ಯಾಪಿಯಾಗಿ ಸೆಲೆಬ್ರೇಷನ್ ಮಾಡಲಿ ಈ ವರ್ಷ ನಮ್ಮ ಜೊತೆಲಿ. ಅಂದರೆ ಈ ವರ್ಷ ಏನು, ನೆಕ್ಸ್ಟ್ ವರ್ಷ ಅವರೇ ಮಾಡ್ಕೋತಾರೆ. ನೆಕ್ಸ್ಟ್ ವರ್ಷ, ಈ ವರ್ಷ ತೋರಿಸಿದ್ದೀನಲ್ಲ ಕೇಕು, ನೆಕ್ಸ್ಟ್ ವರ್ಷ ಅವರೇ ಮಾಡ್ಕೋತಾರೆ ನೋಡಿ. ಇದು ಉಲ್ಟಾ ಹಾಕಿದ್ದೀನಿ ಪ್ಲೇಟಲ್ಲಿ. ಇವಾಗ ಪೇಪರ್ ತೆಕ್ಕೊಂಬಿಡೋಣ ನಾವು, ಬಟರ್ ಪೇಪರ್ನ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಷ್ಟು ದೊಡ್ಡ ಪೀಸ್ ಬಂದಿದೆ. ಇದು ಚಿಕ್ಕದ ಇದರಲ್ಲಿ ಮಾಡಿರೋದು ಇಷ್ಟು ಬಂದಿದೆ. ಇದು 1.25 kg ಎಷ್ಟಿದೆ, 1 kgನೇ ಇರ್ಬೋದಲ್ಲ ನೋಡಿ. ಎಷ್ಟು ಸಾಫ್ಟ್ ಇದೆ ನೋಡಿ, ಪ್ರೆಸ್ ಮಾಡಿದ್ರೆ ಇದಾಗುತ್ತೆ, ಅಷ್ಟು ಸಾಫ್ಟ್. ಸೀದಾ ಮಾಡೋಣ ನೋಡಿ. ಎರಡನ್ನೂ ಆ ಥರ ತೆಕ್ಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನಿ ಕಲರ್ ಬಂದಿದೆ ಜಾಸ್ತಿ, ಸ್ವಲ್ಪ ಕೆಳಗಡೆ ಇತ್ತಲ್ವ ಇದು ಫಸ್ಟು ಕುಕ್ಕರಲ್ಲಿ, ಅದಕ್ಕೆ. ಸೊ ಇದು ನೋಡಿ ನಾರ್ಮಲ್ ಕಲರ್ ಬಂದಿದೆ. ಕಟ್ ಮಾಡೋಣ ಇವಾಗ. ಈಗ ಈ ಥರ ನಾನು 2 ಪೀಸನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ನಾವು ಒಂದು ಲೇಯರಾಗಿ ಕಟ್ ಮಾಡ್ಕೊಂಡು ಎಲ್ಲರಿಗೂ ಕೊಡೋದಕ್ಕೆ ಬೇಕಲ್ಲ, ಹಂಗಾಗಿ. ಈ ಗ್ರೇಪ್ಸು ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಸೊ ಅದು ಏನಾಗ್ಬಿಡುತ್ತೆ ಅಂದರೆ ನೈಫ್ ಅಡ್ಡ ಬರುತ್ತೆ, ಅದನ್ನು ಸೈಡಿಗೆ ಕಳಿಸ್ಬೇಕು ಫಸ್ಟು, ಆಗ ಸರಿ ಹೋಗುತ್ತೆ ನೋಡಿ. ಯಾವ ಥರ ಬಂದಿದೆ, ಎಷ್ಟು ಸಾಫ್ಟು ಬಫಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕ್ರಿಸ್ಮಸ್ ಕೇಕ್ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಬೇಕ್ರಿಗೆ ಹೋಗೋ ಕೆಲಸನೇ ಇರಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಸಾಫ್ಟಾಗಿದೆ. ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ, ನಂಬಿ. ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತಾ, ರಿಯಲ್ಲಾಗಿ ಹೇಳ್ತಾ ಇರೋದು. ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾಡಿ ಸುಚ. ಮೊದಲನೇದು ನಮ್ಮ ಸುಚಿಗೆ ಕೊಡ್ತಿದ್ದೀನಿ, ಅವಳೇ ಟೇಸ್ಟ್ ಮಾಡಲಿ ಅಂತ. ನೈಸಾ? ಬಿಸಿದೆ ಸ್ವಲ್ಪ, ತುಂಬ ಚೆನ್ನಾಗಿದೆ ಟೇಸ್ಟು. ಅವಳು ತಿಂದು, ನಾನು ತಿಂದೆ. ಬೇಕ್ರಿಯಲ್ಲಿ ಕೂಡ ಈ ಥರ ಟೇಸ್ಟ್ ಸಿಗಲ್ಲ. ಡೆಫಿನೆಟ್ಲಿ ನಿಮ್ಮ ಮನೇಲಿ ಮಾಡಿಕೊಂಡ್ರೆ ಈ ಥರ ಕೇಕ್ಗಳು. ಓಕೆ, ನೋಡೋದಲ್ಲ ಫ್ರೆಂಡ್ಸ್, ಮಾಡ್ಕೊಳ್ಳಿ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಡೆಕೋರೇಷನ್ ಲೈಟಿಂಗ್ಸ್ ಈ ಥರ ಬಂದಿದೆ. ನಾಳೆ ಬಂದು ನೋಡ್ಕೊಳ್ಳೋಣ ಯಾವ ಥರ ಮಾಡಿರ್ತಾರೆ ಅಂತ. ಕೇಕೆಲ್ಲ ಆಯಿತು. ಬೋಂಡಾ ಬಜ್ಜಿ ತಗೊಂಡು ಬಂದಿದ್ದಾರೆ. ಸೊ ಬೋಂಡಾ ಬಜ್ಜಿ ತಿಂದುಬಿಟ್ಟು ಬೇಗ ಮನೆಗೆ ಹೊರಟ್ಬಿಡೋಣ. ಇವರು ತಿಂತವ್ರೆ, ಚೆನ್ನಾಗಿ ತಿನ್ನು. ಇಲ್ಲಿ ಬಚ್ಚಿಟ್ಕೊಂಡು ತಿಂತವ್ರೆ.